ಡಾಕ್ಟರ್ ಎಸ್ ಜಯಲಕ್ಷ್ಮಿಯವರು ಬರೆದಿರುವಂತಹ ಆಗಮನ ಕಥೆಯ ಹೆಸರಾಗಿದೆ. ಕಥೆಯ ಆರಂಭ. ದಿನಪತ್ರಿಕೆಯನ್ನು ಓದುತ್ತಿದ್ದ ಮಾನಿನಿಯ ದೃಷ್ಟಿ ಪತ್ರಿಕೆಯಲ್ಲಿನ ಒಂದು ವಿಶಿಷ್ಟವಾದ ಜಾಹೀರಾತಿನತ್ತ ಹಾಯ್ದು ಅಲ್ಲೇ ನೆಟ್ಟಿತು. ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ತಾತ ಅಜ್ಜಿಯರಿಲ್ಲದಿದ್ದರೆ ನಾವು ನಿಮ್ಮ ಮಕ್ಕಳಿಗೆ ತಾತ ಅಜ್ಜಿಯರಾಗುತ್ತೇವೆ. ಅಕ್ಕರೆಯಿಂದ ನೋಡಿಕೊಳ್ಳುತ್ತೇವೆ. ಸಂಬಳ ಬೇಕಿಲ್ಲ. 2 ಹೊತ್ತಿನ ಊಟ ಹಾಕಿದರೆ ಸಾಕು. ಆಸಕ್ತರು ಈ ಕೆಳಕಂಡ ವಿಳಾಸಕ್ಕೆ ಸಂಪರ್ಕಿಸಿ. ಮಾನಿನಿಯ ಆಸಕ್ತಿ ಕೆರಳಿತು. ಎಂಥ ಕಾಲವಯ್ಯ ಇದು ಎಂದೆನಿಸಿತು. ಪತ್ರಿಕೆಯನ್ನು ಮೇಜಿನ ಮೇಲಿಟ್ಟವಳೆ ತಿಂಡಿ ತಿಂದು ಕಾಲೇಜಿಗೆ ಹೊರಟಳು. ಮಾನಿನಿಯದು ಸಣ್ಣ ಸುಖಿ ಸಂಸಾರ. ಅವಳು ಕಾಲೇಜೊಂದರಲ್ಲಿ ಉಪನ್ಯಾಸಕಿ ಆಗಿದ್ದಳು. ಪತಿ ಮುನೀಶ್ ಸಾಫ್ಟ್ವೇರ್ ಇಂಜಿನಿಯರ್, ಕೈತುಂಬ ಸಂಪಾದನೆ. ಇವರಿಬ್ಬರ ಪ್ರೀತಿಯ ಪುತ್ಥಳಿ ಮೋನಿಕಾ 4ನೆಯ ತರಗತಿಯಲ್ಲಿ ಓದುತ್ತಿದ್ದಳು. ಬಹಳ ಬುದ್ಧಿವಂತೆ. ಮಾನಿನಿಯ ತಂದೆ ಹಾಗೂ ತಾಯಿಯ ಕಡೆ ತುಂಬಿದ ಸಂಸಾರ. ಅವಿಭಕ್ತ ಕುಟುಂಬದಲ್ಲಿ ಬೆಳೆದ ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ ಇವರೆಲ್ಲರ ಪ್ರೀತಿಯನ್ನು ಸವಿದು ದೊಡ್ಡವಳಾದ ಮಾನಿನಿಗೆ ಮೊದಲಿನಿಂದಲೂ ತಾನೂ ಅಂತಹ ತುಂಬಿದ ಸಂಸಾರದ ಸೊಸೆಯಾಗಬೇಕೆಂದೇ ಕನಸು ಕಂಡಿದ್ದಳು. ಇದು ಈಗಿನ ಕಾಲದ ಎಷ್ಟೋ ಹುಡುಗಿಯರಿಗೆ ಹುಚ್ಚು ಅಥವಾ ಮೂರ್ಖತನ ಅನ್ನಿಸಬಹುದೇನೋ. ನಾವು ಬಯಸುವುದು ಒಂದಾದರೆ ವಿಧಿಯ ನಿರ್ಧಾರವೇ ಬೇರೆಯಾಗಿರುತ್ತದೆ ಅಲ್ಲವೇ? ಹಾಗೆಯೇ ಮಾನಿನಿಯ ಕನಸು ನನಸಾಗಿಯೇ ಉಳಿದಿತ್ತು. ಏಕೆಂದರೆ ಯಾವುದೋ ಸೆಮಿನಾರ್ ಸಂದರ್ಭದಲ್ಲಿ ಭೇಟಿಯಾಗಿದ್ದ ಮುನೀಶ್ ತನಗೆ ಎಲ್ಲ ವಿಧದಲ್ಲಿಯೂ ಸರಿಯಾದ ಗಂಡು ಎಂದೆನಿಸಿ ತನ್ನ ಹೃದಯವನ್ನು ಅವನಿಗೆ ಅರ್ಪಿಸಿ ಅವನ ಒಪ್ಪಿಗೆಯೂ ಸಿಕ್ಕ ನಂತರ ತಿಳಿದ ಆಘಾತಕರ ವಿಷಯವೇನೆಂದರೆ ಮುನೀಶ್ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಬಿಟ್ಟಿದ್ದ. ಕನಸಿನ ರಾಜಕುಮಾರ ಸಿಕ್ಕರೂ ತುಂಬಿದ ಸಂಸಾರದ ಸೊಸೆಯಾಗುವ ಕನಸು ನನಸಾಗಲು ಸಾಧ್ಯವಿರಲಿಲ್ಲ. ದ್ವಂದ್ವ ಶುರುವಾಯಿತು. ಕೊನೆಗೂ ಅವಳ ತಂದೆ ತಾಯಿ ಬಂಧುಗಳು ಬುದ್ಧಿ ಮಾತು ಹೇಳಿ ಒಪ್ಪಿಸಿದರು. ಮುನೀಶ್ ಜೊತೆ ವಿವಾಹವೂ ನಡೆಯಿತು. ಮುದ್ದಾದ ಹೆಣ್ಣು ಮಗುವಿನ ತಾಯಿಯೂ ಆದಳು. ಮುನೀಶ್ ಯಾವುದಕ್ಕೂ ಅವಳಿಗೆ ಕಡಿಮೆ ಆಗದಂತೆ ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೂ ಏನೋ ಕೊರತೆ ಇದೆ ಎಂದೇ ಅನಿಸುತ್ತಿತ್ತು ಮಾನಿನಿಗೆ. ಎಷ್ಟೋ ಬಾರಿ ತನ್ನ ಪತಿಯ ಬಳಿ ಹೇಳಿದ್ದಳು, ಮುನೀಶ್, ನೀವು ಏನೇ ಹೇಳಿ ವಯಸ್ಸಾದವರು ಮನೆಯಲ್ಲಿ ಇದ್ದರೇನೆ ಚಂದ. ಹಬ್ಬ ಹರಿದಿನಗಳ ಸಮಯದಲ್ಲಿ ಅವರಿದ್ದರೆ ಆಗಲೇ ಸಡಗರ ಇರೋದು. ನಮ್ಮ ಮಗಳು ಮೋನಿಕಾ ಈ ವಿಷಯದಲ್ಲಿ ದುರಾದೃಷ್ಟವಂತೆ. ತಾತ ಅಜ್ಜಿಯೊಂದಿಗೆ ಬೆಳೆಯುವ ಅವಕಾಶವೇ ಅವಳಿಗೆ ಸಿಗಲಿಲ್ಲ. ನಮ್ಮ ತಂದೆ ತಾಯಿ ಇರೋದು ಮುಂಬೈನಲ್ಲಿ, ನಾವಿರೋದು ಬೆಂಗಳೂರಿನಲ್ಲಿ. ಯಾವಾಗಲೋ ಒಮ್ಮೆ ರಜೆಯಲ್ಲಿ ಹೋದಾಗ ಅವರೊಂದಿಗೆ 4 ದಿನ ಕಳೆಯಬಹುದು ಅಷ್ಟೇ. ಆದರೆ ಮನೆಯಲ್ಲೇ ತಾತ ಅಜ್ಜಿ ಇದ್ದಿದ್ದರೆ ಹೀಗೆ ಹಲವು ಬಾರಿ ಹಲುಬಿದ್ದಳು. ಅವನಿಗೂ ಏನೂ ಮಾಡಬೇಕೆಂದು ತಿಳಿದಿರಲಿಲ್ಲ. ಮಾನಿನಿಯು ಯೋಚಿಸಿ ಯೋಚಿಸಿ ತಲೆ ಕೆಡಿಸಿಕೊಂಡಿದ್ದಾಳೆ ವಿನಃ ಪರಿಹಾರ ಮಾತ್ರ ಹೊಳೆದಿರಲಿಲ್ಲ. ಮಕ್ಕಳಿಲ್ಲದಿದ್ದರೆ ದತ್ತು ತೆಗೆದುಕೊಳ್ಳಬಹುದು. ಆದರೆ ವಯಸ್ಸಾದ ತಾತ ಅಜ್ಜಿಯನ್ನು ಎಲ್ಲಿಂದ ಕರೆತರುವುದು ಎಂದು ತೋಚಿರಲಿಲ್ಲ. ಕಾಲೇಜಿಗೆ ಹೋದ ನಂತರವೂ ಪತ್ರಿಕೆಯಲ್ಲಿ ಓದಿದ್ದ ಅದೇ ಜಾಹೀರಾತಿನ ವಿಷಯವೇ ಮಾನಿನಿಯ ತಲೆಯ ತುಂಬ ತುಂಬಿತ್ತು. ಸಂಜೆ ಮನೆಗೆ ಹಿಂತಿರುಗುತ್ತಿದ್ದಂತೆಯೇ ಮತ್ತೊಮ್ಮೆ ಪತ್ರಿಕೆಯನ್ನು ತೆಗೆದುಕೊಂಡು ಆ ಜಾಹೀರಾತಿನತ್ತ ಕಣ್ಣಾಡಿಸಿದಳು. ಒಂದು ಕ್ಷಣ ಏನೋ ಯೋಚಿಸಿ ಮರುಕ್ಷಣ ಏನನ್ನೋ ನಿರ್ಧರಿಸಿದಳು. ಅಲ್ಲಿ ನೀಡಲಾಗಿದ್ದ ವಿಳಾಸವನ್ನು ತನ್ನ ಡೈರಿಯಲ್ಲಿ ಗುರುತು ಹಾಕಿಕೊಂಡಳು. ಬೇಗ ಬೇಗ ಮನೆ ಕೆಲಸವನ್ನೆಲ್ಲ ಮುಗಿಸಿ ಮುನೀಶ್ ಬರುವಿಕೆಗಾಗಿ ಕಾಯ್ದಳು. ಅವನು ಬಂದಾಗ ರಾತ್ರಿ 8 ಗಂಟೆಯಾಗಿತ್ತು. ಅವನು ಬಟ್ಟೆ ಬದಲಾಯಿಸುತ್ತಿದ್ದಂತೆಯೇ ಬಿಸಿ ಬಿಸಿ ಕಾಫಿ ಕೊಟ್ಟಳು. ಮೋನಿಕಾ ಎಲ್ಲಿ? ಅವನ ಆ ಪ್ರಶ್ನೆಗೆ ಕಾಯುತ್ತಿದ್ದವಳಂತೆ, ಮನೇಲಿ ಇನ್ನೇನು ಮಾಡ್ತಾಳೆ ಹೇಳಿ? ಪಾಪ ಬೋರ್ ಹೊಡೆಯೋಲ್ವಾ? ನನಗೆ ಕಾಲೇಜಿನ ಪಾಠ ಪ್ರವಚನಗಳ ಪ್ರಿಪ್ರೇಷನ್, ಇಲ್ಲ ಪೇಪರ್ ಕರೆಕ್ಷನ್ ಅಥವಾ ಮನೆ ಕೆಲಸ, ಇದರಲ್ಲೇ ನಾನು ಬ್ಯುಸಿಯಾಗಿರ್ತೀನಿ. ನೀವು ಬರೋದು ರಾತ್ರಿ. ಮನೆಯಲ್ಲಿ ಇನ್ಯಾರಿದ್ದಾರೆ ಹೇಳಿ? ತಾತ ಅಜ್ಜಿ ಅಂತ ಇದ್ದಿದ್ದೇ. ಹೀಗೆ ಪೀಟಿಕೆ ಹಾಕಿದಳು. ಅಬ್ಬಬ್ಬಾ, ಒಂದು ಸಣ್ಣ ಪ್ರಶ್ನೆಗೆ ಅದೆಷ್ಟು ದೊಡ್ಡ ಲೆಕ್ಚರ್ ಕೊಡ್ತೀಯಾ ಮಾರಾಯ್ತಿ? ಎಷ್ಟಾಗಲಿ ವೃತ್ತಿ ಅದೇ ತಾನೇ. ಅದಿರಲಿ, ತಾತ ಅಜ್ಜಿ ಎಲ್ಲಿ ಸಿಗ್ತಾರೆ? ನಾನು ಅವರನ್ನು ಎಲ್ಲಿಂದ ತರಲಿ ಎಂದು ಕೇಳಿದ ಕೂಡಲೇ ನೀವು ಒಪ್ಪಿದರೆ ಸಿಗ್ತಾರೆ ಎಂದು ಹೇಳಿ ಪಟಪಟನೆ ತಾನು ಓದಿದ ಜಾಹೀರಾತಿನ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದಳು. ಅವರನ್ನು ಕರೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಆಗುತ್ತಾ? ಈಗಿನ ಕಾಲದಲ್ಲಿ ಮೋಸ ಮಾಡೋಕೆ ನೂರಾರು ದಾರಿಗಳನ್ನು ಹುಡುಕುತ್ತಾರೆ. ವಂಚನೆ ಮಾಡುವುದಕ್ಕೆ ವಯಸ್ಸಿನ ಅಥವಾ ಲಿಂಗದ ಭೇದವೇ ಇಲ್ಲ. ಪಂಚತಂತ್ರದಲ್ಲಿ ಏನು ಹೇಳಿದೆ ಅಂತ ಗೊತ್ತಾ?
ಅಜ್ಞಾನ ಕಲ ಶೀಲಸ್ಯ ವಾಸೋನ ದೇಯಂ ಅಂದರೆ ಗುರುತು ಪರಿಚಯ ಇಲ್ಲದವರಿಗೆ ಮನೆಯಲ್ಲಿ ಆಶ್ರಯ ಕೊಡಬಾರದು ಅಂತ. ಅಷ್ಟೇ ಯಾಕೆ ರೇಡಿಯೋ ಟಿವಿಯಲ್ಲಿಯೂ ಇದರ ಬಗ್ಗೆ ಎಚ್ಚರಿಕೆ ಕೊಡ್ತಾನೇ ಇರ್ತಾರೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮುನೀಶ್, ಸಂಶಯಾತ್ಮ ನಿನಶ್ಯತಿ ಅನ್ನೋದು ಗೊತ್ತಿಲ್ವಾ? ಸುಮ್ಮನೆ ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದಲೇ ನೋಡುತ್ತಾ ಇದ್ದರೆ ನಾವು ನೆಮ್ಮದಿಯಿಂದ ಬದುಕುವುದೇ ಸಾಧ್ಯವಿಲ್ಲ. ಪ್ಲೀಸ್ ಮುನೀಶ್, ಒಂದು ಸಲ ಅವರನ್ನು ಭೇಟಿಯಾಗಿ ಅವರ ಜೊತೆ ಮಾತಾಡೋಣ. ಆಮೇಲೆ ನಿನಗೆ ಅವರಿಬ್ಬರ ಬಗ್ಗೆ ವಿಶ್ವಾಸ ಬರಲಿಲ್ಲ ಅಂದರೆ ಬೇಡ. ತನ್ನ ಪ್ರೀತಿಯ ಪತ್ನಿಯ ಒತ್ತಾಯಕ್ಕೆ ಮಣಿಯದೆ ಗತ್ಯಂತರವಿರಲಿಲ್ಲ. ಓಕೆ ಡಿಯರ್, ಹಾಗೆ ಆಗಲಿ. ಒಮ್ಮೆ ಅವರನ್ನು ಭೇಟಿಯಾಗೋಣ. ಅವನು ಹಾಗೆ ಹೇಳುತ್ತಿದ್ದಂತೆಯೇ ಮಾನಿನಿಗೆ ಸ್ವರ್ಗವೇ ಕೈಗೆ ಸಿಕ್ಕಿದಷ್ಟು ಖುಷಿಯಾಯಿತು. ಥ್ಯಾಂಕ್ಸ್ ಮುನೀಶ್, ಆದರೆ ದಯವಿಟ್ಟು ಇವತ್ತೇ ಈಗಲೇ ಅಲ್ಲಿಗೆ ಹೋಗಿ ಬರೋಣವಾ? ಮಗುವಿನಂತೆ ಆಸೆಯ ಕಂಗಳಿನಿಂದ ಅವನತ್ತ ನೋಡಿದಾಗ ಅವಳ ಬಗ್ಗೆ ಅಯ್ಯೋ ಪಾಪ ಎನಿಸಿ, ಆಯ್ತು ಮಾರಾಯ್ತಿ, ಬೇಡ ಅಂದರೆ ನೀನೆಲ್ಲಿ ಬಿಡ್ತೀಯಾ? ನಿನ್ನಿಷ್ಟದಂತೆ ಈಗಲೇ ಹೋಗಿ ಬರೋಣ. ತನ್ನ ಸಮ್ಮತಿ ಸೂಚಿಸಿ ಹೊರಡಲನುವಾದ. ಹೋಮ್ವರ್ಕ್ ಮಾಡಿ ಮುಗಿಸಿ ಬಂದ ಮಗಳಿಗೆ ಊಟ ಮಾಡಿಸಿದವಳೆ ಸಂಭ್ರಮದಿಂದ ಗಂಡ ಹಾಗೂ ಮಗಳೊಂದಿಗೆ ಹೊರಟಳು. ಕಾರು ಚಾಮರಾಜಪೇಟೆಯತ್ತ ಹೊರಟಿತು. ಉಮಾ ಟಾಕೀಸ್ ದಾಟಿದ ಕೂಡಲೇ ತಾನು ಗುರುತು ಹಾಕಿಕೊಂಡಿದ್ದ ಕ್ರಾಸ್ ಮತ್ತು ಮನೆಯ ನಂಬರನ್ನು ಮತ್ತೊಮ್ಮೆ ಡೈರಿಯಲ್ಲಿ ನೋಡಿ ಖಚಿತಪಡಿಸಿಕೊಂಡಳು. ವಿಳಾಸ ಹುಡುಕುವುದು ಕಷ್ಟವಾಗಲಿಲ್ಲ. ಮುನೀಶ್ ಕಾರು ನಿಲ್ಲಿಸಿ, ಹಾಂ ಇದೇ ಮನೆ ಎಂದು ಅವಳು ಹೇಳುತ್ತಿದ್ದಂತೆಯೇ ಮುನೀಶ್ ಕಾರನ್ನು ನಿಲ್ಲಿಸಿದ. ಅದೊಂದು ಸಣ್ಣ ಮನೆ. ಕಾರಿನಿಂದಿಳಿದ ಮಾನಿನಿ ಮನೆಯತ್ತ ನಡೆದಳು. ಗಂಡ ಮಗಳು ಅವಳನ್ನು ಹಿಂಬಾಲಿಸಿದರು. ಮನೆಯ ಬಾಗಿಲು ಹಾಕಿತ್ತು. ಕದ ತಟ್ಟುತ್ತಿದ್ದಂತೆಯೇ ಯಾರದು ಎಂದು ಕೇಳಿ ಕಿಟಕಿಯ ಮೂಲಕ ಇವರನ್ನು ನೋಡಿದ ಮುದುಕರೊಬ್ಬರು ಬಾಗಿಲು ತೆರೆದರು. ಯಾರು ಬೇಕಾಗಿತ್ತು? ಕೈಯಲ್ಲೊಂದು ಪುಸ್ತಕ ಹಿಡಿದುಕೊಂಡು ಬಂದ ವೃದ್ಧರು ಪ್ರಶ್ನಿಸಿದರು. ಇಂದು ಬೆಳಗ್ಗೆ ಪತ್ರಿಕೆಯಲ್ಲಿ ನೀವು ನೀಡಿದ್ದ ಜಾಹೀರಾತನ್ನು ನೋಡಿದೆವು. ಆ ವಿಷಯದ ಬಗ್ಗೆ ಮಾತನಾಡಲೆಂದು. ಮಾನಿನಿ ನುಡಿಯುತ್ತಿದ್ದಂತೆಯೇ ಅವಳು ವಾಕ್ಯವನ್ನು ಪೂರ್ಣಗೊಳಿಸುವ ಮುನ್ನವೇ, ಓಹೋ ಹಾಗೇನು, ಬನ್ನಿ ಆತ್ಮೀಯವಾಗಿ ಇವರನ್ನು ಸ್ವಾಗತಿಸಿ ಒಳ ಕರೆದರು. ದಯವಿಟ್ಟು ಕೂತ್ಕೊಳ್ಳಿ, 1 ನಿಮಿಷ ಎಂದು ಅವರನ್ನು ಕುಳ್ಳಿರಿಸಿ ಒಳ ನಡೆದರು. 1-2 ಕ್ಷಣದಲ್ಲೇ ಹೊರಬಂದರು. ಈಕೆ ನನ್ನ ಧರ್ಮಪತ್ನಿ. ಹಿರಿಯ ಮುತ್ತೈದೆಯನ್ನು ಪರಿಚಯಿಸಿದರು. ಇವರು ಯಾರು ಅಂತ ತಿಳಿಲಿಲ್ಲ? ಆಕೆಯ ಪ್ರಶ್ನೆಗೆ ಮಾನಿನಿಯೇ ಉತ್ತರಿಸಿ ತಾವು ಬಂದ ಉದ್ದೇಶ ಕಾರಣವನ್ನು ತಿಳಿಸಿದಳು. ನಿಜಕ್ಕೂ ನಂಬೋಕೆ ಆಗ್ತಾ ಇಲ್ಲ. ಇಷ್ಟು ಬೇಗ ನಮ್ಮ ಈ ಜಾಹೀರಾತಿಗೆ ಪ್ರತಿಕ್ರಿಯೆ ಸಿಗುತ್ತೆ ಎಂದು ನಿರೀಕ್ಷಿಸಿರಲಿಲ್ಲ. ಆಕೆ ತಮಗಾದ ಸಂತಸ ಆಶ್ಚರ್ಯ ಎರಡನ್ನೂ ವ್ಯಕ್ತಪಡಿಸಿದರು. ಸುಮಾರು 1 ತಾಸು ಆ ವೃದ್ಧ ದಂಪತಿಗಳೊಂದಿಗೆ ಮಾತನಾಡಿದ ನಂತರ ಮುನೀಶ್ಗೆ ಅವರಿಬ್ಬರ ಬಗ್ಗೆ ಕೇವಲ ವಿಶ್ವಾಸವಷ್ಟೇ ಅಲ್ಲ, ಗೌರವವೂ ಮೂಡಿತು. 1-2 ದಿನಗಳಲ್ಲಿಯೇ ಆ ದಂಪತಿಗಳನ್ನು ತಮ್ಮ ಮನೆಗೆ ಕರೆದೊಯ್ಯುವುದಾಗಿ ಮುನೀಶ್ ತಿಳಿಸಿದ. ಅವರು ಒಪ್ಪಿಗೆ ಸೂಚಿಸಿದರು. ಮಾನಿನಿಯ ಮನ ಹಕ್ಕಿಯಂತೆ ನಲಿದಾಡಿತು. ಸಂತೃಪ್ತಿಯಿಂದ ಅವರಿಬ್ಬರಿಗೂ ವಂದಿಸಿ ಗಂಡ ಹಾಗೂ ಮಗಳೊಂದಿಗೆ ಹೊರಟಳು. ಮುನಿಕಾ, ಈ ಅಜ್ಜಿ ತಾತ ನಮ್ಮೊಂದಿಗೆ ಇರ್ತಾರೆ, ನಿಂಗೆ ಸಂತೋಷ ಆಗತ್ ಇಲ್ಲ? ಮಗಳನ್ನು ಕೇಳಿದಳು. ಐ ಆಮ್ ವೆರಿ ಹ್ಯಾಪಿ. ಯಾವಾಗಲೂ ಅವರು ತಮ್ಮ ಜೊತೆಯಲ್ಲೇ ಇರಬೇಕು. ಮಗಳ ಮಾತು ಕೇಳಿ ಮುನೀಶ್ ಅವಳ ತಲೆ ಸವರುತ್ತಾ, ಸರ್ಟನ್ಲಿ, ಇನ್ಯಾವತ್ತಿಗೂ ಇವರಿಬ್ಬರು ಎಲ್ಲಿಗೂ ಹೋಗೋಲ್ಲ ಮರಿ, ಡೋಂಟ್ ವರಿ ಆಶ್ವಾಸನೆ ಇತ್ತ. ಕಾರು ಮನೆಯತ್ತ ಹೊರಟಿತು. ಆ ವೃದ್ಧ ದಂಪತಿಗಳ ಆಗಮನವಾದ ನಂತರ ಮೊನಿಕಾಳ ನಡವಳಿಕೆಯಲ್ಲಿ ಬಹಳಷ್ಟು ಬದಲಾವಣೆ ಕಂಡುಬಂದಿತು. ಪ್ರತಿನಿತ್ಯ ಬೆಳಗ್ಗೆ ಬೇಗ ಏಳುವುದು, ದೇವರ ಮುಂದೆ ನಿಂತು ಸ್ತೋತ್ರ ಪಠನವನ್ನು ಮಾಡುವುದು ರೂಢಿಯಾಯಿತು. ಹಸೆ ಹಾಡುಗಳಲ್ಲಿ ಅಭಿರುಚಿ ಬೆಳೆಯಿತು. ರಾಮಾಯಣ, ಮಹಾಭಾರತ, ಪುರಾಣದ ಕತೆ ಕೇಳುವುದರಲ್ಲಿ ಆಸಕ್ತಿ ಇಮ್ಮಡಿಯಾಯಿತು. ಹೆಚ್ಚಿನ ಸಮಯ ಟಿವಿ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಸಮಯ ಕಳೆಯಬೇಕಾಗಿದ್ದಂತಹ ಮುನಿಕಾ ಈಗ ಚೌಕಾಬಾರ, ಪಗಡೆಯಾಟ ಆಡುವುದನ್ನು ಆರಂಭಿಸಿದಳು. ಹೆಜ್ಜೆ ಹೆಜ್ಜೆಗೂ ಅವಳ ದಿನಚರಿಯಲ್ಲಿ ಪರಿವರ್ತನೆ ಕಂಡು ತಂದೆ ತಾಯಿ ಮೂಕ ವಿಸ್ಮಿತರಾದರು. ಬರೀ ಚಿತ್ರಗೀತೆಗಳನ್ನು ಗುನುಗುತ್ತಿದ್ದವಳು ಹಲವು ದೇವರ ನಾಮಗಳನ್ನು ಹಾಡತೊಡಗಿದಳು. ಎಲ್ಲದಕ್ಕಿಂತ ಮಿಗಿಲಾಗಿ ಅವಳಲ್ಲಿದ್ದ ಒರಟುತನ, ಪೊಸೆಸಿವ್ನೆಸ್ ಕಡಿಮೆಯಾಯಿತು. ಕ್ರಮೇಣ ಸಂಪೂರ್ಣವಾಗಿ ಮಾಯವಾಯಿತು. ಒಟ್ಟಾರೆ ಹೊಸ ತಾತ ಅಜ್ಜಿಯರ ಪ್ರಭಾವ ಎದ್ದು ಕಾಣುತ್ತಿತ್ತು. ಅವರ ಪ್ರೀತಿಯ ಹೊನಲಲ್ಲಿ ತೇಲಾಡುತ್ತಿದ್ದ ಮಗಳನ್ನು ನೋಡಿ ಮಾನಿನಿಗಷ್ಟೇ ಅಲ್ಲ, ಮುನೀಶ್ಗೂ ಸಂತಸ ತೃಪ್ತಿ ಉಂಟಾಯಿತು. ಮಾನಿನಿಗಂತೂ ತನ್ನ ಜನ್ಮ ಸಾರ್ಥಕವೆನಿಸಿತು. ಅವರ ಒಡನಾಟ ಮುನೀಶ್ಗೂ ತಾನೊಬ್ಬ
ಅನಾಥನೆಂದು ಇಷ್ಟು ವರ್ಷ ಕಾಡುತ್ತಿದ್ದ ನೋವು ಮರೆಯಾಯಿತು. ಪ್ರತಿ ವರ್ಷದಂತೆಯೇ ಈ ವರ್ಷವೂ ತನ್ನ ಮಗಳ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕೆಂದು ನಿರ್ಧರಿಸಿದ ಮುನೀಶ್ ತನ್ನೆಲ್ಲ ಗೆಳೆಯರನ್ನು ಬಂಧು ಬಳಗ ಸಹೋದ್ಯೋಗಿಗಳು ಹಾಗೂ ಆತ್ಮೀಯರನ್ನು ಆಹ್ವಾನಿಸಿದ. ಈ ವರ್ಷ ತಾತ ಅಜ್ಜಿಯರೊಂದಿಗೆ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದು ವಿಶೇಷ ಎಂದು ಮುನೀಶ್ಗೆ ಒಂದು ರೀತಿಯ ಸಂತಸವಾದರೆ, ತನ್ನ ಅತ್ತೆ ಮಾವನಂತಿರುವ ಈ ವೃದ್ಧ ದಂಪತಿಗಳ ಆಶೀರ್ವಾದ ತನ್ನ ಮಗಳಿಗೆ ಸಿಗುತ್ತದೆ ಎಂಬ ನೆಮ್ಮದಿ ಮಾನಿನಿಗೆ. ಮುನೀಶ್ಗೆ ಮತ್ತೊಂದು ರೀತಿಯ ಸಡಗರ. ತನ್ನ ಬಾಲ್ಯದ ಗೆಳತಿ ಹಾಗೂ ಕಾಲೇಜಿನವರಿಗೂ ತನ್ನ ಸಹಪಾಠಿಯಾಗಿದ್ದ ನಿಹಾರಿಕಾ ಅಮೆರಿಕಾದಿಂದ ಇತ್ತೀಚೆಗಷ್ಟೇ ಭಾರತಕ್ಕೆ ಬಂದಿರುವುದರಿಂದ ಅವಳು ತನ್ನ ಮಗಳ ಹುಟ್ಟುಹಬ್ಬದ ದಿನ ತಮ್ಮೊಂದಿಗೆ ಇರ್ತಾಳೆ ಎಂಬ ಸಂಭ್ರಮ. ಮೂವರು ಈ ದಿನಕ್ಕಾಗಿ ಕಾಯುತ್ತಿದ್ದರು. ಅಂದು ಬೆಳಗ್ಗೆ ಎದ್ದವನೇ ಮುನೀಶ್ ತನ್ನ ಮಗಳಿಗೆ ಬರ್ತ್ಡೇ ವಿಶ್ ಮಾಡಲೆಂದು ಅವಳ ರೂಮಿಗೆ ಹೋದಾಗ ಮೊನಿಕಾ ಕಾಣಲಿಲ್ಲ. ತಾತ ಅಜ್ಜಿ ಇದ್ದ ರೂಮಿಗೆ ಹೋಗಿ ನೋಡಿದರೆ ಅಲ್ಲಿ ಅವರೂ ಕಾಣಿಸಲಿಲ್ಲ. ಗಾಬರಿಯಾಯಿತು, ಆತಂಕವಾಯಿತು, ಅನುಮಾನ ಕಾಡತೊಡಗಿತು. ಹೊರಗಡೆ ಬಂದು ಕಾಂಪೌಂಡ್ನಲ್ಲಿ ನೋಡಿದ, ಅಲ್ಲಿಯೂ ಇಲ್ಲ. ಮತ್ತೆ ಒಳಗೆ ಹೋದವನೇ ಮಾನಿನಿಯನ್ನು ಎಬ್ಬಿಸಿ ವಿಷಯ ತಿಳಿಸಿದ. ಅವಳಿಗೂ ಗಾಬರಿಯಾಯಿತು. ಮಾನಿನಿಯ ಮೇಲೆ ಹಾರಾಡತೊಡಗಿದ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದು ಕಿರುಚಾಡಿದ. ಮಾನಿನಿ ಅವನನ್ನು ಸಮಾಧಾನಿಸುವುದಕ್ಕೆ ಪಟ್ಟ ಪ್ರಯಾಸ ಅಷ್ಟಿಷ್ಟಲ್ಲ. ಒಂದರ್ಧ ಗಂಟೆ ಕಳೆದಿರಬಹುದೇನೋ. ಗೇಟು ತೆರೆದ ಶಬ್ದವಾಯಿತು. ಬಾಗಿಲತ್ತ ನಡೆದು ನೋಡಿದರೆ ಮಗಳು ಮೊನಿಕಾ ತಾತ ಅಜ್ಜಿಯ ಕೈ ಹಿಡಿದು ನಗುತ್ತಾ ಮನೆಯನ್ನು ಪ್ರವೇಶಿಸಿದಳು. ಅಮ್ಮ, ಅಪ್ಪ ನೋಡಿ, ತಾತ ಅಜ್ಜಿ ತಂದುಕೊಟ್ಟ ರೇಷ್ಮೆ ಲಂಗ. ಬೆಳಗ್ಗೆನೆ ಅಜ್ಜಿ ನನ್ನನ್ನು ಎಬ್ಬಿಸಿ ಎಣ್ಣೆ ನೀರು ಹಾಕಿದ್ರು. ಆಮೇಲೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ರು. ಮಾನಿನಿ ಮುನೀಶ್ನತ್ತ ನೋಡಿದಾಗ ಅಪರಾಧಿ ಪ್ರಜ್ಞೆ ಅವನನ್ನು ಕಾಡಿತು. ಅಷ್ಟರಲ್ಲಿ ಕ್ಷಮಿಸಿ, ತಾವಿಬ್ಬರೂ ದಣಿದಿರ್ತೀರಾ, ಪಾಪ ನಿಧಾನವಾಗಿ ಏಳಲಿ, ಯಾಕೆ ಎಬ್ಬಿಸೋದು ಅಂತ ಹಾಗೆ ನಿಮಗೆ ಹೇಳದೆ ಮಗುನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ಬಿಟ್ವಿ. ತಗೊಳ್ಳಿ ಪ್ರಸಾದದ ಬುಟ್ಟಿ. ವೃದ್ಧೆಯ ಮಾತುಗಳು ಕಿವಿಯ ಮೇಲೆ ಬಿದ್ದರೂ ಮೂಕನಾಗಿ ನಿಂತಿದ್ದ. ತನ್ನ ಬಗ್ಗೆ ತನಗೆ ಅಸಹ್ಯವೆನಿಸಿತು. ತನ್ನ ಹೆತ್ತ ತಾಯಿಯೂ ತೋರಿಸಲಾರದ ವಾತ್ಸಲ್ಯ ಮಮತೆಯ ಸಿಂಚನ ಹರಿಸಿದ ಆ ಹಿರಿಯ ಜೀವವನ್ನು ಅನುಮಾನಿಸಿದೆನಲ್ಲ ಎಂದು ಪರಿತಪಿಸಿದ. ಕೊನೆಗೂ ಅನುಮಾನಂ ಪೆದ್ದ ರೋಗಂ ಎಂಬುದು ನಿಜವೆನಿಸಿತು. ಇದ್ಯಾವುದರ ಪರಿವೆಯೂ ಇಲ್ಲದ ಆ ದಂಪತಿಗಳು ಒಳ ನಡೆದರು. ಸಂಜೆ ಬರ್ತ್ಡೇ ಪಾರ್ಟಿಗೆ ನೂರಾರು ಮಂದಿ ಬಂದು ನೆರೆದಿದ್ದರು. ಮೊನಿಕಾ ತನ್ನ ಅಕ್ಕಪಕ್ಕದಲ್ಲಿ ತಾತ ಅಜ್ಜಿಯನ್ನು ನಿಲ್ಲಿಸಿಕೊಂಡು ಕೇಕ್ ಕತ್ತರಿಸಲು ಸಿದ್ಧವಾಗಿ ನಿಂತಿದ್ದಳು. ಹಲವಾರು ಮಕ್ಕಳು ಅವಳ ಸುತ್ತಲೂ ನಿಂತುಕೊಂಡಿದ್ದರು. ಅವರಿಗೆಲ್ಲ ಧರಿಸಲು ಮಾಸ್ಕ್, ಮುಖವಾಡ ಕೊಟ್ಟ ನಂತರ ತಾತ ಅಜ್ಜಿಯರಿಗೂ ಬಲವಂತವಾಗಿ ಮಾಸ್ಕ್ ಧರಿಸಿದರು. ಮುನೀಶ್ ನಿಹಾರಿಕಾಳ ಆಗಮನಕ್ಕಾಗಿ ಕಾಯುತ್ತಿದ್ದ. ಅಂತೂ ಕೊನೆಗೆ ನಿಹಾರಿಕಾ ತನ್ನ ಪತಿ ನೂತನ್ ಜೊತೆಯಲ್ಲಿ ಆಗಮಿಸಿದಳು. ಮುನೀಶ್ ಹಾಗೂ ಮಾನಿನಿ ಅವಳನ್ನು ಹಾಗೂ ಅವಳ ಪತಿಯನ್ನು ಪ್ರೀತಿ ಆತ್ಮೀಯತೆಯಿಂದ ಸ್ವಾಗತಿಸಿದರು. ಮೊನಿಕಾ ಕ್ಯಾಂಡಲ್ ಊದಿದಳು. ಎಲ್ಲ ಚಪ್ಪಾಳೆ ತಟ್ಟಿ ಶುಭಾಶಯ ಕೋರಿದರು. ನಂತರ ಕೇಕ್ ಕತ್ತರಿಸಿದಳು. ಪ್ರತಿ ವರ್ಷ ಮೊದಲು ಅಪ್ಪ ಅಮ್ಮನಿಗೆ ಕೇಕ್ ತಿನ್ನಿಸ್ತಾ ಇದ್ದಳು. ಅಮ್ಮ, ಪಪ್ಪ ಪ್ಲೀಸ್ ತಾತ ಅಜ್ಜಿಗೆ ಮೊದಲು ಕೇಕ್ ತಿನ್ನಿಸ್ಲಾ? ಮುಕ್ತವಾಗಿ ಕೇಳಿದಳು. ಧಾರಾಳವಾಗಿ ತಿನ್ನಿಸು, ಮಾನಿನಿ ನುಡಿದಳು. ಮುನೀಶ್ ತಲೆಯಾಡಿಸಿದ. ಅಜ್ಜಿ, ತಾತ ಈಗ ಮಾಸ್ಕ್ ತೆಗೀರಿ, ಕೇಕ್ ತಿನ್ನಿಸ್ತೀನಿ. ಇಬ್ಬರಿಗೂ ಕೇಕ್ ತಿನ್ನಿಸತೊಡಗಿದಳು. ಮುನೀಶ್, ಇವರು ನಿಮ್ಮ ಮೊನಿಕಾಗೆ ತಾತ ಅಜ್ಜಿನಾ? ಅದು ಹೇಗೆ? ನಿಹಾರಿಕಾ ಪ್ರಶ್ನಿಸಿದಾಗ ಮಾನಿನಿ ಜಾಹೀರಾತಿನ ವಿಷಯದಿಂದ ಹಿಡಿದು ಎಲ್ಲವನ್ನು ಸಂಕ್ಷಿಪ್ತವಾಗಿ ವಿವರಿಸಿದಳು. ನಂತರ, ಅಲ್ಲ ನಿಹಾರಿಕಾ, ಇವರು ನಿಂಗೆ ಗೊತ್ತಾ? ಮುನೀಶ್ ಅವಳನ್ನು ಕೇಳಿದ. ಅವಳು ಏನೊಂದನ್ನು ಉತ್ತರಿಸುವ ಮೊದಲೇ, ಅಲ್ಲಪ್ಪ ಗೊತ್ತಾ ಅಂತ ಕೇಳಬೇಡಿ, ವಯಸ್ಸಾದ ಅತ್ತೆ ಮಾವ ಇನ್ನೂ ಬದುಕಿದ್ದಾರೆ ಅನ್ನೋದಾದ್ರೂ ಗೊತ್ತಿದ್ಯಾ ಅಂತ ಕೇಳಪ್ಪ. ವೃದ್ಧರು ನುಡಿದಾಗ ನಿಜಕ್ಕೂ ಮುನೀಶ್ ದಂಗಾದ. ಅಮ್ಮ, ಅಪ್ಪ, ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಮಿಸ್ಟರ್ ಮುನೀಶ್. ಹಣದ ದಾಹ, ವಿದೇಶದ ವ್ಯಾಮೋಹ, ಅಲ್ಲಿನ ಜೀವನ ನಮ್ಮನ್ನು ಕುರುಡಾಗಿಸಿತ್ತು. ವಯಸ್ಸಾದ ತಂದೆ ತಾಯಿಯರಿಗೆ ನಮ್ಮ ಅವಶ್ಯಕತೆ ಇದೆ ಎನ್ನುವುದನ್ನು ಮರೆತೇ ಬಿಟ್ಟಿತ್ತು. ನೂತನ್ ದುಃಖಿಸಿದ. ಹೌದು ಮಾವ, ಇತ್ತೀಚೆಗೆ 3 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾಗೆ ಹೋದಂತಹ ನನ್ನ ಅಣ್ಣ ಅತ್ತಿಗೆ ಅಲ್ಲೇ ನೆಲೆಸಿ ನನ್ನ ತಂದೆ ತಾಯಿಯರಿಂದ ದೂರವಾದಾಗ ತಮ್ಮ ಮಗನಿಗಾಗಿ ಹಂಬಲಿಸಿ ಕೊನೆಗಾಲದಲ್ಲಿ ಆಸರೆ ಬಯಸಿ ಸಿಗದೆ ಅತೃಪ್ತಿಯಿಂದ ಮಾನಸಿಕ ಚಿತ್ರಹಿಂಸೆ ಅನುಭವಿಸುತ್ತಿರುವ ತನ್ನ ತಂದೆ ತಾಯಿಯ ಸಂಕಟ ನೋಡಿದ ಮೇಲೆ
ನಮ್ಮ ತಪ್ಪಿನ ಅರಿವಾಯಿತು ಮಾವ. ನಾವು ಈಗ ಭಾರತಕ್ಕೆ ಶಾಶ್ವತವಾಗಿ ಬಂದು ಬಿಟ್ಟಿದ್ದೀವಿ. ದಯವಿಟ್ಟು ನಿಮ್ಮೊಂದಿಗೆ ನಮ್ಮನ್ನು ಸೇರಿಸಿಕೊಳ್ಳಿ. ನಿಹಾರಿಕಾ ಕಂಬನಿಗೆರೆದಳು. ಭಾರತಕ್ಕೆ ನೀವು ಬಂದಿರುವುದಕ್ಕೆ ಮುಖ್ಯ ಕಾರಣ ಕೇವಲ ಪಶ್ಚಾತ್ತಾಪವಲ್ಲ, ಪರಿತಾಪವೂ ಅಲ್ಲ. ರಿಸೆಷನ್, ಅಮೆರಿಕಾದಲ್ಲಿ ನೌಕರಿಗೆ ತೊಂದರೆಯಾಗಿದೆ. ಆರ್ಥಿಕ ಬಿಕ್ಕಟ್ಟು ಅನುಭವಿಸಲ ಸಾಧ್ಯವಾಗಿದೆ. ಭದ್ರ ನೆಲೆ ಸಿಗುವುದೆಂದು ಅಲ್ಲಿಗೆ ಆಗ ಪಲಾಯನ ಮಾಡಿದಿರಿ. ಈಗ ಅಲ್ಲಿ ಭದ್ರ ನೆಲೆ ಅಲುಗಾಡಲಾರಂಭಿಸಿದಾಗ ಇಲ್ಲಿಗೆ ಪಲಾಯನ. ನೋಡು ನೂತನ್, ನನ್ನ ಮಾತು ಕಟುವಾಗಿದೆ ಎನಿಸಬಹುದು, ಆದರೆ ನೇರವಾಗಿ ಹೇಳುತ್ತಿರುವೆ. ಈಗ ನಿಮ್ಮ ಆಸರೆಯ ಅವಶ್ಯಕತೆ ನಮಗಿಲ್ಲ. ನಾವು ಮೊದಲು ವಾಸವಾಗಿದ್ದ ನಮ್ಮ ಜಯನಗರದಲ್ಲಿರುವ ಮನೆ ಬೀಗ ಹಾಕಿದ್ದೇವೆ. ಬೀಗದ ಕೈ ಕೊಡುವೆ. ನೀವು ಅಲ್ಲಿ ವಾಸವಾಗಿರಿ. ಮೇಲ್ಗಡೆ ಮನೆಯ ಬಾಡಿಗೆಯನ್ನು ನೀನೇ ತೆಗೆದುಕೋ. ನನಗೆ ಬರುವ ಪೆನ್ಷನ್ ನಮ್ಮಿಬ್ಬರಿಗೂ ಸಾಕು. ನಾವು ಸ್ಥಿತಿವಂತರೆಂದು ತಿಳಿದರೆ ನಮಗೆ ಆಶ್ರಯ ಸಿಗುತ್ತದೋ ಇಲ್ಲವೋ ಎಂದು ಆ ಮನೆ ಬಿಟ್ಟು ಚಾಮರಾಜಪೇಟೆಯಲ್ಲಿ ಒಂದು ಮನೆಯಲ್ಲಿದ್ದೆವು. ನಾವು ಎಲ್ಲಿದ್ದೇವೆ ಎಂಬುದು ತಿಳಿಯಬಾರದೆಂಬುದು ನಮ್ಮ ಉದ್ದೇಶವಾಗಿತ್ತು. ಆದರೆ ವಿಧಿಯಾಟ, ಹೀಗೆ ಭೇಟಿಯಾಗಿ ಬಿಟ್ವು. ಅಪ್ಪ ಅಮ್ಮನನ್ನು ದಯವಿಟ್ಟು ನಮ್ಮೊಂದಿಗೆ ಕಳಿಸಿಕೊಡಿ. ನಿಹಾರಿಕಾ ಹಾಗೂ ನೂತನ್ ಮುನೀಶ್ ಮತ್ತು ಮಾನಿನಿಯನ್ನು ಬೇಡಿಕೊಂಡರು. ನಿಹಾರಿಕಾ, ತಪ್ಪು ತಿಳಿಬೇಡಿ. ಬೇಕಿದ್ರೆ ನನ್ನ ಇಡೀ ಆಸ್ತಿಯನ್ನು ನಿಮಗೆ ಕೊಡ್ತೇವೆ ಹೊರತು ಈ ಅಮೂಲ್ಯ ಆಸ್ತಿಯನ್ನು ಕಳೆದುಕೊಳ್ಳೋಕೆ ಸಾಧ್ಯವಿಲ್ಲ. ಮಾನಿನಿ ನುಡಿಯುತ್ತಿದ್ದಂತೆಯೇ ಮುನೀಶ್, ಹೌದು ನಿಹಾರಿಕಾ, ಬಾಲ್ಯದಲ್ಲಿಯೇ ತಂದೆ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡ ನಾನು ಮತ್ತೊಮ್ಮೆ ಅದನ್ನು ಕಳೆದುಕೊಳ್ಳಲು ಸಿದ್ಧನಿಲ್ಲ. ಹೃದಯ ತುಂಬಿ ನುಡಿದು, ಅಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ತಾನೇ? ಭಾವುಕನಾಗಿ ಕೇಳಿದ. ವೃದ್ಧರ ಕೈ ಪ್ರೀತಿಯಿಂದ ಅವನ ತಲೆ ನೆವರಿಸಿತು. ಅವನನ್ನು ವಾತ್ಸಲ್ಯದಿಂದ ತಪ್ಪಿಕೊಂಡರು. ಅವರ ಕಣ್ಣಾಲೆಗಳು ಒತ್ತೆಯಾದವು. ಇದಾವುದು ಅರಿಯದ ಮುನಿಕಾ ಗೆಳತಿಯರೊಂದಿಗೆ ನಲಿಯುತ್ತಾ ಇದ್ದವಳು, ಅಜ್ಜಿ ತಾತ ಬನ್ನಿ, ನೀವು ನಮ್ಮ ಜೊತೆ ಆಟ ಆಡೋಕೆ ಎಂದು ಅವರಿಬ್ಬರ ಕೈ ಹಿಡಿದು ಎಳೆದುಕೊಂಡು ಹೋದಳು.